ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳತಿ ಲೀಲಾ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬೀಟ್ರೂಟ್ ರೈಸ್ ಬಾತ್. ನಾನಿಲ್ಲಿ ತಗೋತಾ ಇದ್ದೀನಿ 1 ಕಪ್ ಅಷ್ಟು ಬ್ರೌನ್ ರೈಸ್. ನೀವು ಬಾಸ್ಮತಿ, ಸ್ಟೀಮ್ ರೈಸ್, ರಾ ರೈಸ್ ಯಾವುದಾದ್ರೂ ಹಾಕ್ಬೋದು. ಅಕ್ಕಿಯನ್ನು ಒಂದು 2 ಸಲ ಚೆನ್ನಾಗಿ ವಾಶ್ ಮಾಡೋಣ. ಇವತ್ತಿನ ಈ ಒಂದು ರೈಸ್ ಬಾತ್ ತುಂಬಾ ಡಿಫ್ರೆಂಟ್, ಹಾಗೆ ಸಖತ್ತು ಹೆಲ್ತ್ ಬೆನಿಫಿಟ್ ಇರುವಂಥದ್ದು. ನಾನಿಲ್ಲಿ ಉಪಯೋಗಿಸ್ತಾ ಇರೋವಂಥ ಕುಕ್ಕರು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾನು ಹಾಕೋ ಪ್ರಮಾಣ ನಿಮಗೆ ಹೆಚ್ಚಿಗೆ ಆಗಿ ಕಾಣಬಹುದು. ಈಗ ಕುಕ್ಕರ್ ಕಾದಿದೆ. ಇದಕ್ಕೆ ನಾನು ಸುಮಾರು 3 ಸ್ಪೂನಷ್ಟು ಎಣ್ಣೆ ಹಾಗೆ 2 ಸ್ಪೂನಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ. ನೀವು ಎಣ್ಣೆ ಬೇಡ ಅನ್ನೋದಾದರೆ ನೀವು ಒಂದು 3-4 ಸ್ಪೂನು ತುಪ್ಪನೇ ಹಾಕೋಬೋದು, ಬಹಳ ಚೆನ್ನಾಗಿರುತ್ತೆ. ಈಗ ಈ ಕಾದಿರುವಂಥ ಎಣ್ಣೆಗೆ ನಾನು 2 ಸ್ಪೂನಷ್ಟು ಗೋಡಂಬಿನ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಲಿ. ಈಗ ಗೋಡಂಬಿನ ಎತ್ತಿ ಸೈಡ್ ಇಟ್ಕೊಳ್ಳೋಣ. ಈಗ ಒಂದು ಸ್ಟಾರ್ ಮೊಗ್ಗು, ಒಂದು ಮರಾಠಿ ಮೊಗ್ಗು, ಒಂದು ಪುಲಾವ್ ಎಲೆ, ಒಂದು 1/4 ಸ್ಪೂನು ಕಸೂರಿ ಮೇಥಿ ಹಾಗೆ ಸೋಂಪನ್ನು ನುರುಕಿ ಹಾಕ್ತಾಯಿದ್ದೀನಿ. ಒಂದು 4 ಲವಂಗ, ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಸ್ವಲ್ಪ ಬಾಡಿದೆ. ಈಗ ನಾನು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ 2 ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಚಾಪ್ ಮಾಡಿದ್ದೀನಿ. ಇನ್ನು ಬೇಕದಲ್ಲಿ ಪ್ಯೂರಿ ಕೂಡ ಹಾಕೋಬೋದು. ಹೆಚ್ಚು ಕಡಿಮೆ ಟೊಮೆಟೊ ಹಣ್ಣು ಸ್ವಲ್ಪ ಚೆನ್ನಾಗಿ ಬಾಡಿದೆ. ಈಗ ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್, ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, ಇದೆಲ್ಲನೂ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ದಯವಿಟ್ಟು ನಮ್ಮ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ, ಗೊತ್ತಿರೋ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನಲ್ಲಿ ಆಲ್ ಅಂತ ಪ್ರೆಸ್ ಮಾಡೋದ್ರಿಂದ ನಮ್ಮ ವಿಡಿಯೋಸ್ನ ಅಪ್ಡೇಟ್ ನಿಮಗೆ ಸುಲಭವಾಗಿ ಸಿಗುತ್ತೆ. 4 ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ತೊಗೊಂಡಿದ್ದೀನಿ ಬೀಟ್ರೂಟು ಸುಮಾರು ಮೀಡಿಯಮ್ ಸೈಜ್ದು, ಅಂದರೆ ಚಿಕ್ಕದಾದರೆ 2 ತಗೊಳ್ಳಿ, ದೊಡ್ಡದಾದರೆ 1 ತಗೊಳ್ಳಿ. ಬೀಟ್ರೂಟ್ನ ನಾವು ಪವರ್ ಹೌಸ್ ಅಂತಲೇ ಹೇಳ್ಬೋದು. ಇದರ ಸೇವನೆ ರಕ್ತಹೀನತೆಯಿಂದ ಬಳಲ್ತಾ ಇರೋರಿಗೆ ತುಂಬಾ ಒಳ್ಳೆಯದು. ಹಾಗೆ ಇದರಲ್ಲಿ ಕೊಬ್ಬಿನಾಂಶ ಇಲ್ಲದೆ ಇರೋದ್ರಿಂದ ನಮ್ಮ ಡಯಟ್ಗೂ ತುಂಬ ಆರೋಗ್ಯಕಾರಿ. ಮುಖ್ಯವಾಗಿ ಬ್ಲಡ್ ಪ್ರೆಷರ್ನ ಒಳ್ಳೆ ರೀತಿಯಲ್ಲಿ ಕಂಟ್ರೋಲ್ ಮಾಡುತ್ತೆ, ಹಾಗೆ ನಮ್ಮ ಹೃದಯನ ಬಹಳ ಆರೋಗ್ಯಕರವಾಗಿಡುತ್ತೆ. ಎಲ್ಲ ಸೀಸನ್ನಲ್ಲೂ ಬೀಟ್ರೂಟ್ ತುಂಬಾ ಸುಲಭವಾಗಿ ಸಿಗೋದ್ರಿಂದ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ನಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಗ್ಲೋ ಮಾಡುತ್ತೆ. ಇಷ್ಟೆಲ್ಲ ಆರೋಗ್ಯಕರ ಬೆನಿಫಿಷಿಯಲ್ ಇರುವಂಥ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ಅಂತ ಹೇಳ್ತಾ, ಈಗ ಇದಕ್ಕೆ 1 ಸ್ಪೂನಷ್ಟು ಚೆನ್ನ ಮಸಾಲ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಇದೇ ಒಗ್ಗರಣೆಯಲ್ಲಿ ಸ್ವಲ್ಪ ಇದೇ ಬೀಟ್ರೂಟ್ ಜೊತೆ ಬಾಡಿಸ್ಕೊಳ್ಳೋಣ. 1 ನಿಮಿಷ ಸಾಕು, ಜಾಸ್ತಿ ಎಲ್ಲ ಬೇಡ. ಪ್ಲಸ್ ನಾನಿಲ್ಲಿ ತೊಗೊಂಡಿರೋವಂಥ ಅಕ್ಕಿಗೆ ಸುಮಾರು 2.5 ಗ್ಲಾಸ್ ನೀರು ಹಾಕಿದ್ರೆ ಸಾಕು. ಯಾಕಂದರೆ ನಾನು ತೊಗೊಂಡಿರೋದು ಬ್ರೌನ್ ರೈಸ್. ನೀವು ರೆಗ್ಯುಲರ್ ಆಗಿ ಅಥವಾ ಬಾಸುಮತಿ ರೈಸ್ ತೊಗೊಂಡಾಗ ಸ್ವಲ್ಪ ಇನ್ನೂ ಕಡಿಮೆನೇ ನೀರು ಬೇಕಾಗುತ್ತೆ. ಸೊ ಹಾಗಾಗಿ ನಾನು 2.5 ಗ್ಲಾಸನ್ನು ಇಲ್ಲಿ ಹಾಕೋತಾ ಇದ್ದೀನಿ. ನೀವು ತೊಗೊಳ್ಳೋ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ನೀರನ್ನು ಹಾಕಬೇಕು ಅಂತ. ಈಗ ಉಪ್ಪು ಟೇಸ್ಟ್ ಎಲ್ಲ ಹೆಂಗಿದೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದ್ಸಲ ನೋಡ್ಕೊಂಡ್ಮೇಲೆ ಸಾಲ್ಟ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ನೋಡಿ, ಈಗ ಇದು ಬಾಯ್ಲ್ ಆಗ್ತಾ ಇದೆ. ಈಗ ಇದನ್ನ ಮುಚ್ಚಿಟ್ಬಿಡೋಣ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವುದನ್ನು ನಾನು ಹಾಕಿಲ್ಲ.
ನೀವು ಬೇಕಿದ್ದಲ್ಲಿ ಹಾಕ್ಕೋಬೋದು, ಏನೂ ಹಾಕಿಲ್ದೇ ತುಂಬ ಚೆನ್ನಾಗಿರುತ್ತೆ ಇದು. ಫ್ರೆಂಡ್ಸ್, ಈಗ ಕುಕ್ಕರ್ನ ಮುಚ್ತಾ ಇದ್ದೀನಿ. ನನಗೆ ನಾನು ತೊಗೊಂಡಿರೋಂಥ ಅಕ್ಕಿಗೆ ಹಾಗೆ ನನ್ನ ಕುಕ್ಕರ್ ಮೇಲೆ ನನಗೆ 2 ವಿಷಿಲ್ ಇದು ಬರಬೇಕು. ನಿಮ್ಗೆ ಗೊತ್ತಿರಲಿ, ನಿಮ್ಮ ಅಕ್ಕಿ ಮತ್ತು ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಗೆ ಎಷ್ಟು ವಿಷಿಲ್ ಬರೆಸ್ಬೇಕು ಅಂಥೇಳಿ. ಈಗ ಕುಕ್ಕರ್ ಆರಿದೆ, ಹೇಗಾಗಿದೆ ನೋಡೋಣ. ತೆಗಿಬೇಕಂದ್ರೆ ಇಷ್ಟು ಘಮ ಘಮ ಅಂತಿದೆ ಅಂದರೆ ಈಗಲೇ ಬಾಯಲ್ಲಿ ನೀರು ಬರೋ ಥರ ಅನಿಸ್ತಾ ಇದೆ. ಫ್ರೆಂಡ್ಸ್, ಖಂಡಿತ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಈಗ ಕೊತ್ತಂಬರಿ ಸೊಪ್ಪು ಹಾಗೆ ಹುರಿದಿಟ್ಕೊಂಡಿದ್ದಂಥ ಗೋಡಂಬಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇದೊಂದು 2 ರೌಂಡ್ ತಿರ್ಸಿಸ್ಕೊಂಡು ತಟ್ಟೆಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನೀವು ತುಪ್ಪ ಬೇಕಿದ್ದಲ್ಲಿ ಹಾಕೋಬೋದು, ಬೇಡವಾದಲ್ಲಿ ಸ್ಕಿಪ್ ಖಂಡಿತ ಮಾಡ್ಬೋದು. ಈ ಒಂದು ಬೀಟ್ರೂಟ್ ರೈಸ್ ಬಾತ್ನ ನೀವು ಬಹಳ ಕಡಿಮೆ ಸಮಯದಲ್ಲಿ ಹಾಗೆ ರುಚಿಕರವಾಗಿ ಮಾಡ್ಕೋಬಹುದು. ಇವತ್ತಿನ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಖಂಡಿತ ಒಂದು ಲೈಕ್ ಅಂತೂ ಕೊಡ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಗೆ ಗೊತ್ತಿರೋ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಮತ್ತೊಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ.